ಅವ್ನು 20,000 ರೂಪಾಯಿ ಮೊಬೈಲ್ ಕೇಳಿಸ್ತಾ ಅಂತಂದರೆ 12,000 - 15,000 ರೂಪಾಯಿ ಮೊಬೈಲ್ ಕೊಡ್ಸೋಣ. ಅವನಿಗೆ ಹೇಳಬೇಕು, ಮೊಬೈಲನ್ನು ಒಡೆದಾಕ್ಬೇಡ, ಕರೆಕ್ಟಾಗಿ ನೋಡ್ಕೊ. ಒಂದು ಒಡೆದಾಕಿದ ತಕ್ಷಣ ಕೆಲವು ಪೇರೆಂಟ್ಸ್ಗಳು ಎಷ್ಟು ಈಸಿಯಾಗಿ ಇದನ್ನು ಮಾಡ್ತಾರೆ ಅಂತಂದರೆ ಇಮಿಡಿಯೇಟು ಅದೇನು ದೊಡ್ಡದು, ನನ್ನ ಮಗನಿಗಿಂತ ಜಾಸ್ತಿ ಇಲ್ಲ, ಮಗಳಿಗಿಂತ ಜಾಸ್ತಿ ಇಲ್ಲ. ಹುಚ್ಚು ವ್ಯಾಮೋಹಗಳು. ತಂದೆ ಮಗನ ಸಪೋರ್ಟ್ ಮಾಡ್ತಿರ್ತಾನೆ, ಇಲ್ಲ ಮಗಳು ಸಪೋರ್ಟ್ ಮಾಡ್ತಿರ್ತಾನೆ, ಇಲ್ಲ ತಾಯಿ. ಪೇರೆಂಟ್ಸಲ್ಲೂ ಕೂಡ ಡಿವೈಡಿಂಗ್ ರೂಲ್ ಪಾಲಿಸಿಗಳು ಬಂದುಬಿಟ್ಟಿರುತ್ತೆ. ಕೆಲವರು ಮಗನಿಗಷ್ಟೇ ಕೊಡಿಸ್ತಾರೆ, ಮಗಳಿಗೆ ಕೊಡಿಸಲ್ಲ, ಇಲ್ಲ ಮಗಳಿಗೆ ಮಾತ್ರ ಸಪೋರ್ಟ್ ಮಾಡೋದು, ಇಲ್ಲ ಮಗನಿಗೆ ಮಾತ್ರ ಸಪೋರ್ಟ್ ಮಾಡ್ತಕ್ಕಂಥದ್ದು. ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ಜಿಂದಾಬಾದ್ ಅಂತಕ್ಕಂಥದ್ದು. ಹಾಗಾದರೆ ಮೊಬೈಲ್ ಕೊಡ್ಸೋದು ಬೇಡವೇನ್ರಿ ನಮ್ಮ ಮಕ್ಕಳಿಗೆ? ಪ್ರಾಜೆಕ್ಟ್ ಮಾಡ್ತಾನೆ, ಅದನ್ನು ಮಾಡ್ತಾನೆ, ಮಾಡಲಿ. ಇಂದಿನ ಶಿಕ್ಷಣ ವ್ಯವಸ್ಥೆಗೆ ಅದರ ಅಗತ್ಯ ಇದೆ. ಹಾಗಂದ್ಬಿಟ್ಟು ಲಿಮಿಟೇಷನ್ ಇರಲಿ. ರಾತ್ರಿ 12:30 1 ಗಂಟೆಗೆ ಭಾಳ ಓದ್ತಾನೆ. ಆನಂತರ ಕೊನೆಗೆ ಸೆಮಿಸ್ಟರ್ ವೈಸ್ ಎಕ್ಸಾಮ್ಸ್ ಇರುತ್ತೆ. ಆ ಟೈಮಲ್ಲಿ ಅವ್ನು ಫುಲ್ ಟೆನ್ಷನ್ ಆಗಿರ್ತಾನೆ. ಯಾಕೆ? ಓದಿದ್ದೇನು ತಲೆಗೆ ಹೋಗ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ಯಾಕೆಂತಂದ್ರೆ ಅವನು ಎಕ್ಸಾಮ್ ಇನ್ನೊಂದು ತಿಂಗಳು ಇರ್ಬೇಕಾದ್ರೆ ಓದೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಅಷ್ಟು ದಿವಸ ಮೊಬೈಲಲ್ಲಿ PUBG ಆಡಿರ್ತಾನೆ, ಚಾಟಿಂಗ್ ಮಾಡಿರ್ತಾನೆ, ರೀಲ್ಸ್ ಮಾಡಿರ್ತಾನೆ. ಇದರ ಪರಿಣಾಮಗಳು ಲಾಸ್ಟಲ್ಲಿ ಎಕ್ಸಾಮಲ್ಲಿ ಬರುತ್ತೆ. ಪೇರೆಂಟ್ಸು ಇವ್ರ ಹತ್ರ ಕರ್ಕೊಂಡು ಹೋಗ್ತಾರೆ, ಜ್ಯೋತಿಷ್ಯದವ್ರ ಹತ್ರ, ಗುರುಗಳ ಹತ್ರ, ದೇವ್ರ ಹತ್ರ ಹರಕೆ ಹೊರ್ತಾರೆ, ಮಗ ಪಾಸ್ ಆಗಲಿ ಅಂತ. ಮಗ ಪಾಸ್ ಆಗಬೇಕಾಗಿರೋದು ಓದ್ಬಿಟ್ಟು, ದೇವ್ರು ಬಂದ್ಬಿಟ್ಟು ಎಕ್ಸಾಮ್ ಬರೆಯೋದಿಲ್ಲ ಇಲ್ಲಿ. ಅವರವರ ಆದ್ಯ ಕರ್ತವ್ಯ ಏನಂತಂದರೆ ಮಕ್ಕಳನ್ನು ಕೇಳಿದ್ದನ್ನು ಕೊಡಿಸೋದಷ್ಟೇ ನಮ್ಮ ಜವಾಬ್ದಾರಿ ಅಲ್ಲ. ಅವ್ರು ಏನು ಮಾಡ್ತಾಯಿದ್ದಾರೆ, ಹೇಗೆ, ಏನು, ಅವರಿಗೆ ಒಂದು ಭಯ ಅನ್ನೋದಕ್ಕಿಂತ ಒಂದು ಹೆದರಿಕೆ ಇರಬೇಕು. ಕಣ್ಣಳತೆ ಅಂತ ಹೇಳ್ತಾರೆ, ಕಣ್ಣಳತೆ, ಹೆದರಿಕೆ ಇರಬೇಕು. ನಮ್ಮ ತಂದೆ ತಾಯಿಗೆ ಗೊತ್ತಾದರೆ ಹೇಗೆ ಅಂತಕ್ಕಂಥದ್ದು ಒಂದು ಫಿಯರ್ ಇರಬೇಕು ಮಕ್ಕಳಲ್ಲಿ. ಈ ಥರ ಒಂದು ವಾತಾವರಣದಲ್ಲಿ ಆ ಮಕ್ಕಳು ಬೆಳೆದಾದ ನಂತರ ಮುಂದೆ ಅದೇ ಭಯದ ವಾತಾವರಣದಲ್ಲೇ ತಮ್ಮ ಜೀವನವನ್ನು ಮತ್ತೊಂದು ಭಯ ಅನ್ನೋದಕ್ಕಿಂತ ಇದೊಂದು ಹೆಲ್ತಿ ಫಿಯರ್. ಮಕ್ಕಳನ್ನು ಹೆದರಿಸಿ ಬೆದರಿಸಿ ಅವರಿಗೊಂದು ಬೇಲಿಯನ್ನು ಹಾಕಿಡೋದಲ್ಲ. ಅವ್ರಿಗೇನು ಬೇಕೋ ಅದನ್ನೆಲ್ಲ ಕೊಡೋಣ. ಆದರೆ ಅಗತ್ಯತೆ ಎಷ್ಟಿದೆ, ಕೊಡಬೇಕೋ ಬೇಡವೋ ಅನ್ನೋದನ್ನು ಕಾದು ನೋಡಿ ಕೊಡಿಸ್ಬೇಕು. ಒಂದು. ಎರಡನೇ ವಿಚಾರ, ಅವ್ರ ಅಗತ್ಯತೆಗಳನ್ನು ಇಮಿಡಿಯೇಟಾಗಿ ನಿಂತ ಜಾಗದಲ್ಲೇ ಪೂರೈಸ್ತೀವಿ. ಅದನ್ನು ಯಾವತ್ತೂ ಮಾಡಬಾರ್ದು. ಅವನು ಯಾವುದೇ ಒಂದು ವಸ್ತುವನ್ನು ತೊಗೊಂಡಾದ ನಂತರ, ಇವಾಗ ಮೊಬೈಲು ಎಲ್ಲ ಕಳ್ಕೊಂಡ, ಒಡೆದು ಹಾಕಿದ, ಮತ್ತೊಂದು ಮುಗಿದೊಂದು ಅಂತಂದರೆ ನೀವು ಅವನ್ನ ಹಠ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಕೊಡಿಸ್ಬಿಟ್ಟಿರ್ತೀರಿ. ಇಲ್ಲ ಕೊಡಿಸಲ್ಲ ಅಂತಂದರೆ ಫುಲ್ಲು ಜಿದ್ದಿಗೆ ಬಂದು ಅವನು ಅಜನ್ಮ ವೈರಿ ಅನ್ನೋರ ಥರ ಟ್ರೀಟ್ ಮಾಡ್ತೀವಿ ನಾವು. ಅದು ಎರಡನ್ನೂ ಮಾಡೋದು ಬೇಡ. ಅವ್ನು 20,000 ರೂಪಾಯಿ ಮೊಬೈಲ್ ಕೇಳಿಸ್ತಾ ಅಂತಂದರೆ 12,000 - 15,000 ರೂಪಾಯಿ ಮೊಬೈಲ್ ಕೊಡಿಸೋಣ. ಅವನಿಗೆ ಹೇಳಬೇಕು, ಮೊಬೈಲನ್ನು ಒಡೆದಾಕ್ಬೇಡ, ಕರೆಕ್ಟಾಗಿ ನೋಡ್ಕೊ. ಒಂದು ಒಡೆದಾಕಿದ ತಕ್ಷಣ ಕೆಲವು ಪೇರೆಂಟ್ಸ್ಗಳು ಎಷ್ಟು ಈಸಿಯಾಗಿ ಇದನ್ನು ಮಾಡ್ತಾರೆ ಅಂತಂದರೆ ಇಮಿಡಿಯೇಟು ಅದೇನು ದೊಡ್ಡದು, ನನ್ನ ಮಗನಿಗಿಂತ ಜಾಸ್ತಿ ಇಲ್ಲ, ಮಗಳಿಗಿಂತ ಜಾಸ್ತಿ ಇಲ್ಲ. ಹುಚ್ಚು ವ್ಯಾಮೋಹಗಳು. ತಂದೆ ಮಗನ ಸಪೋರ್ಟ್ ಮಾಡ್ತಿರ್ತಾನೆ, ಇಲ್ಲ ಮಗಳು ಸಪೋರ್ಟ್ ಮಾಡ್ತಿರ್ತಾನೆ, ಇಲ್ಲ ತಾಯಿ. ಪೇರೆಂಟ್ಸಲ್ಲೂ ಕೂಡ ಡಿವೈಡಿಂಗ್ ರೂಲ್ ಪಾಲಿಸಿಗಳು ಬಂದುಬಿಟ್ಟಿರುತ್ತೆ. ಕೆಲವರು ಮಗನಿಗಷ್ಟೇ ಕೊಡಿಸ್ತಾರೆ, ಮಗಳಿಗೆ ಕೊಡಿಸಲ್ಲ, ಇಲ್ಲ ಮಗಳಿಗೆ ಮಾತ್ರ ಸಪೋರ್ಟ್ ಮಾಡೋದು, ಇಲ್ಲ ಮಗನಿಗೆ ಮಾತ್ರ ಸಪೋರ್ಟ್ ಮಾಡ್ತಕ್ಕಂಥದ್ದು. ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ಜಿಂದಾಬಾದ್ ಅಂತಕ್ಕಂಥದ್ದು. ತುಂಬ ಜನ ನೋಡ್ತಿರ್ತೀವಿ ನಾವು. ಮೂವಿಗೆ ಹೋಗ್ತೀನಿ ಅಂತಂದರೆ ಹೋಗು ಅಂತಾರೆ. 9 ಗಂಟೆಗೆ ಮೂವಿಗೆ ಹೋಗೋದು. 9 ಗಂಟೆಗೆ ಮೂವಿಗೆ ಹೋಗ್ಬಿಟ್ಟು 12 ಗಂಟೆಗೆ ಅವ್ರ ಮೂವಿ ಮುಗಿಯುತ್ತೆ. ಇನ್ನೂ ಬಂದಿಲ್ಲ ರಾಹುಲ್, ಎಷ್ಟೊತ್ತಾಯಿತು ಬಂದಿಲ್ಲ, ಬರ್ತಾನೆ ಮಲ್ಕೊಳ್ಳಿ. ತಂದೆನೋ ತಾಯಿನೋ ಇಬ್ಬರಲ್ಲೊಬ್ರು ಯಾರಾದರೂ ಅವ್ನು ಸಪೋರ್ಟಿವ್ ಇದ್ರು ಅಂತಂದರೆ ಬರ್ತಾನೆ ಮಲ್ಕೊಳ್ಳಿ ನೀವು ಅಂತ ಹೇಳ್ತಾರೆ. ಅವನೆಲ್ಲೂ ಹೋಗಂಗಿಲ್ಲ ಬರೋಂಗಿಲ್ಲ, ಓದಿ ಅವನಿಗೆ ಸಾಕಾಗಿದೆ. ಏನಾದರೂ ರಾಹುಲ್ಗೆ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ, ನೋಡಿ ನಾನು ಹೇಳಿದ್ದೆ ಅವತ್ತು ಹಂಗಾಗತ್ತೆ ಅಂತ, ನೀನು ಅವನಿಗೆ ತುಂಬ ಫ್ರೀ ಕೊಟ್ಟಿದ್ದಕ್ಕೆ ಅವ್ನು ಹಿಂಗಾದ. ಈ ವಿಚಾರಗಳೇನಾಗುತ್ತೆ ಅಂತಂದರೆ ತಂದೆ ತಾಯಿ ಇಬ್ಬರೂ ಕೂಡ ಅವನ್ನ ಸಪೋರ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಒಂದು ಲೆವೆಲಲ್ಲಿ ಇದ್ದುಬಿಟ್ಟು ಸಪೋರ್ಟ್ ಮಾಡಿದ್ರೆ ಯಾವತ್ತೂ ಒಳ್ಳೆಯದು. ಮಕ್ಕಳ ಬಗ್ಗೆ ಪ್ರೀತಿ ಇರಲಿ, ಮಮಕಾರ ಇರಲಿ, ಆದರೆ ಅತಿರೇಕಕ್ಕೆ ಹೋಗೋದು ಬೇಡ. ಅದು ಅವರಿಗೆ ಮುಂದೆ ಅವ್ರ ಜೀವನವನ್ನು ರೂಪಿಸ್ಕೊಳ್ಬೇಕು, ಅವ್ರ ಮಕ್ಕಳನ್ನು ಅವರು ನೋಡ್ಕೋಬೇಕಾದಾಗ ನೀವು ಕಲಿಸ್ಕೊಟ್ಟಿರ್ತಕ್ಕಂತಹ ಒಂದು ಈ ಮಾರ್ಗದರ್ಶನವೇ ಅವ್ರ ಮಕ್ಕಳ ಮೇಲೆ ಅದು ಪರಿಣಾಮ ಬೀರುತ್ತೆ ವಿನಃ ನೀವು ಹೀಗೆ ನಡ್ಕೊಳ್ತಿರೋ ಅದೇ ಕೂಡ ಅವರು ಮುಂದೆ ತಮ್ಮ ಮಕ್ಕಳಿಗೂ ಕೂಡ ಅದನ್ನೇ ಅವ್ರು ಕಲಿಸ್ತಾರೆ. ಉತ್ತಮವಾದಂಥ ಸಮಾಜ ನಿರ್ಮಾಣ ಎಲ್ಲಿ ಬಂತು ಅಲ್ಲಿಗೆ?
ಉತ್ತಮವಾದ ಸಮಾಜ ನಿರ್ಮಾಣ ಅಂತಂದರೆ ಹೇಗೆ ಬೇಕೋ ಹಾಗೆ ಎರ್ರಾಬಿರ್ರಿ ಯಾವುದಕ್ಕೂ ಕೂಡ ಅದರದ್ದೇ ಆದಂಥ ಮರ್ಯಾದೆ ಇಲ್ತಕ್ಕಂಥದ್ದು ಅಥವಾ ಅದಕ್ಕೊಂದು ವ್ಯಾಲ್ಯೂ ಅಂತ ಇರುತ್ತೆ. ಆ ವ್ಯಾಲ್ಯೂ ಗೊತ್ತಾಗದೇನೆ ಹೇಗೆ ಬೇಕೋ ಹಾಗೆ ಅವ್ರಿಗೆ ಕೊಡ್ತಕ್ಕಂಥದ್ದು, ಅವ್ರಿಷ್ಟ ಬಂದ ಹಾಗೆ ಅಂದಾದುಂದಿಯಾಗಿ ಬದುಕ್ತಕ್ಕಂಥದ್ದು, ಇದು ಯಾವತ್ತೂ ಕೂಡ ಮನುಷ್ಯನಿಗೆ ಸಾಧುವಲ್ಲ. ಅದರಿಂದ ದುಷ್ಪರಿಣಾಮಗಳಾದಾಗ ನಾವು ಒದ್ದಾಡಬೇಕಾಗತ್ತೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮಕ್ಕಳನ್ನು ಒಂದು ಕಟ್ಟಕಡೆಯದಾಗಿ ಮಾತು ಹೇಳ್ತೇವೆ. ಮಕ್ಕಳಿಗೆ ತಂದೆ ಬಾಲ್ಯದೋಳ್ ಅಕ್ಷರ ವಿದ್ಯೆಗಳ ಕಲಿಸದಿರ್ತೊಡೆ ಕೊಂದಂ. ಮಕ್ಕಳಿಗೆ ತಂದೆ ಬಾಲ್ಯದೋಳ್ ಅಕ್ಷರ ವಿದ್ಯೆಗಳ ಕಲಿಸದಿರ್ದೊಡೆ ಕೊಂದಂ. ಲಕ್ಷ ಧನಮಿರಲು ಕೆಡುಕುಂ. ಲಕ್ಷ ಧನಮಿರಲು ಕೆಡುಕುಂ. ಚಿಕ್ಕಂದಿನ ವಿದ್ಯೆ ಕಡೆಗೂ ಚೂಡಾರತ್ನ ಅಂತ ಹೇಳ್ತಾರೆ. ಮಕ್ಕಳಿಗೆ ತಂದೆ ಬಾಲ್ಯದೋಳು ನೋಡಿ, ತಂದೆ ತಾಯಿ ವಿದ್ಯೆ ಅಂತ ಹೇಳಿಲ್ಲ ಅಲ್ಲಿ. ಮಕ್ಕಳಿಗೆ ತಂದೆ ಬಾಲ್ಯದೋಳು ಅಕ್ಷರ ವಿದ್ಯೆಗಳ ಕಲಿಸದಿರ್ದೊಡೆ ಕೊಂದಂ. ಮಕ್ಕಳಿಗೆ ತಂದೆ ತನ್ನ ಹೆದರಿಕೆ ಅಂತ ಇರಬೇಕು. ಓದಿದೆಯೋ ಇಲ್ವೋ ಅಂತ ಅವನೊಂದು ಸ್ವಲ್ಪ ಕಂಡುಬಿಟ್ಟ ಅಂತಂದರೆ ಮಕ್ಕಳು ಹೆದರೋ ಥರ ಇರಬೇಕು. ಅದರ ಅರ್ಥ ಅದು ಪೈಶಾಚಿಕ ಕೃತ್ಯ ಅಲ್ಲ, ರಾಕ್ಷಸೀಯ ಕೃತ್ಯ ಅಲ್ಲ. ಅದು ಮಕ್ಕಳ ಏಳಿಗೆಗೋಸ್ಕರ ತಂದೆ ಸಿಟ್ಟು ಮಾಡ್ಕೊಳ್ತಾನೆ ಅನ್ನೋದನ್ನು ತಾಯಿಯಾದವಳು ಅರ್ಥ ಮಾಡ್ಕೋಬೇಕು ಅಂತ ಹೇಳುತ್ತೆ. ಲಕ್ಷ ಧನಮಿರಲು ಕೆಡುಕುಂ. ನಮಗೇನು ಕಮ್ಮಿ ಇಲ್ಲ ರೀ, 3 ತಲೆಮಾರು ಕೂತು ತಿಂದರೂ ಇದಾಗಲ್ಲ, ಏನಾಗ್ತಾನೆ ಆಗಲಿ, ಹೆಸರಿಗೊಂದು ಡಿಗ್ರಿ ತೊಗೊಳ್ಳಿ. ನಾನು ಅದೇ ಹೇಳಿ, ನೀನೇನು ಭಾಳ ಟೆನ್ಷನ್ ಮಾಡ್ಕೋಬೇಡಪ್ಪ, ಸಾಕಷ್ಟು ಬಿಸ್ನೆಸ್ ಇದೆ, ಒಂದು ಡಿಗ್ರಿ ತೊಗೊಂಡು ಸುಮ್ಮಿದ್ಬಿಡು. ಲಕ್ಷ ಧನಮಿರಲು ಕೆಡುಕುಂ. ಚಿಕ್ಕಂದಿನ ವಿದ್ಯೆ ಕಡೆಗೂ ಚೂಡಾರತ್ನ. ನೋಡಿ, ಬಾಲ್ಯದಲ್ಲಿ ನಾವು ಮಕ್ಕಳಿಗೆ ಏನು ಶಿಕ್ಷಣವನ್ನು ನೀಡ್ತೇವೆ, ಸಂಸ್ಕಾರವನ್ನು ನೀಡ್ತೇವೆ, ಕಟ್ಟ ಕಡೆಗೂ ಅದು ಉಳಿಯುತ್ತೆ ಅನ್ನೋದಿದೆ. ಹಾಗಾಗಿ ನಮ್ಮ ಹತ್ರ ಇದೆ ಅಂತಂದ್ಬಿಟ್ಟು ಮಕ್ಕಳಿಗೆ ನಾವು ಶ್ರೀಮಂತರಾಗಿದ್ದೇವೆ ಅಂತ ಅನ್ನೋದನ್ನು ತೋರಿಸೋದಾಗಲಿ, ನಿಮ್ಮಪ್ಪನಿಗೇನು ಕಮ್ಮಿ, ನಿಮ್ಮಮ್ಮಂಗೇನು ಕಮ್ಮಿ. ಕೆಲವು ಪೇರೆಂಟ್ಸ್ಗಳು ತಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರೋದನ್ನು ಮಕ್ಕಳಿಗೆ ಮಜಾ ಮಾಡೋದಕ್ಕೆ ಬಿಟ್ಬಿಟ್ಟಿರ್ತಾರೆ ಫ್ರೀಯಾಗಿ. ಅವ್ರಿಗೆ ಹಣದ ಬೆಲೆಯೇ ಗೊತ್ತಿರೋದಿಲ್ಲ. ನೋಡಿ, ನೀವು ಇವತ್ತು ಕಾಲೇಜಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಗೋವಾ ಟ್ರಿಪ್ ಹೊರಟೆ, ಊಟಿ ಟ್ರಿಪ್ ಹೊರಟೆ ಹೇಗೆ ಹೋಗ್ತಿರ್ತಾರೆ ಅಂತಂದರೆ ಅವರಿಗೆ ಆ ಹಣದ ಒಂದು ಅರಿವೇ ಇರೋದಿಲ್ಲ. ನನ್ನ ತಂದೆ ತಾಯಿ ಕಷ್ಟಪಟ್ಟು ದುಡಿದಿದ್ದಾರೋ, ಮತ್ತೊಂದು ಮುಗ್ದೊಂದು. ನೀವು ತಂದೆ ತಾಯಿಗಳು ಒಂದು ವೇಳೆ ಕಷ್ಟಪಟ್ಟು ದುಡಿದಿದ್ರೆ ಆ ಹಣವನ್ನು ಅಷ್ಟು ನಿರರ್ಥಕವಾಗಿ ಖರ್ಚು ಮಾಡೋದಕ್ಕೆ ನಿಮ್ಮ ಮಕ್ಕಳಿಗೆ ಕೊಡಲ್ಲ ಅಂತ ನಮ್ಮ ಅಭಿಪ್ರಾಯ. ನೀವು ನಿಜವಾಗ್ಲೂ ಕಷ್ಟಪಟ್ಟು ದುಡಿದಿದ್ರೆ ಆ ಹಣವನ್ನು ಇದು ಕಷ್ಟದ ಹಣ, ಬೆವರಿನ ಹಣ ಅಂತಂದ್ಬಿಟ್ಟು ನಾವು ತಿಳಿಸಿ ಹೇಳ್ತಾ ಇದ್ವಿ ಇಲ್ವಾ? ನಾವು ತಿಳಿಸಿ ಹೇಳ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು ಅಂತಂದರೆ ಆ ಹಣವನ್ನು ಹೇಗೆ ಬೇಕೋ ಅವ್ರಿಗೆ ಖರ್ಚು ಮಾಡೋದಕ್ಕೆ ಬಿಟ್ಬಿಟ್ಟಿದ್ದೇವೆ. ಮುಂದೆ ಏನಾಗುತ್ತೆ, ಅವನಿಗೆ ಇವಾಗಲೇ 10,000 ರೂಪಾಯಿ ಗೋವಾ ಟ್ರಿಪ್ಪಿಗೆ ಕೊಟ್ಟ ನಂತರ ಮುಂದೆ ಬರ್ತಾ 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 ಅವನ ವಾಂಛೆಗಳು, ಅವನಿಗೆ ಬೇಕಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ತುಂಬ ದೊಡ್ಡ ಲೆವೆಲ್ಗೆ ಹೋಗುತ್ತೆ. ನಾವು ನೋಡಿದ್ದೇವೆ, ಇಂಜಿನಿಯರಿಂಗ್ ಮುಗಿಸಿರೋ ಎಷ್ಟೋ ಜನ ಹುಡುಗರು ಕಾರ್ ತೊಗೊಂಡು ಓಡಾಡ್ತಿರ್ತಾರೆ. ತಂದೆ ತಾಯಿಗಳು ಎಷ್ಟು ಫೆಸಿಲಿಟಿ ಕೊಟ್ಬಿಡ್ತಾರೆ ಅವರಿಗೆ ಅಂತಂದರೆ, ಓಕೆ ಒಳ್ಳೆಯವನಿದ್ದಾನೆ, ಸಂಸ್ಕಾರ ಇದೆ, ಹೇಳಿದಾಗ ಮಾತು ಕೇಳ್ತಾನೆ, ಉಪಯೋಗಕ್ಕೆ ಬರುತ್ತೆ ಮನೆಗೆ ಅಂತ ಒಂದು ಕಾರ್ ತೊಗೊಂಡಿದ್ದೀವಿ, ಉಪಯೋಗಿಸ್ತಾ ಇದ್ದಾನೆ, ಎಲ್ಲವೂ ವೆಲ್ ಆ್ಯಂಡ್ ಗುಡ್. ಇನ್ನು ಕೆಲವರು ಮಕ್ಕಳನ್ನು ಹೇಗೆ ಅವರು ತಂದೆ ತಾಯಿ ಮಾತುಗಳಂತಂದರೆ ಕೇಳೋ ಲೆಕ್ಕದಲ್ಲೇ ಇರೋದಿಲ್ಲ. ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಏನೇನೋ ವಿಚಿತ್ರ ಅವರ ವೇಷಭೂಷಣಗಳು. ಆಮೇಲೆ ತಂದೆ ತಾಯಿಗಳು ಬಂದುಬಿಟ್ಟು ಏನಂತಂದರೆ ಯಾರ ಹತ್ರನಾದರೂ ನಮ್ಮ ಮಗ ಸುಧಾರಿಸೋ ಥರ ಮಾಡಿಕೊಡಿ ಅಂತಂದ್ಬಿಟ್ಟು ಅಸ್ಟ್ರಾಲಜರ್ ಹತ್ರ ಕೂರ್ತಾರೆ. ಇಲ್ಲ ಅಂತಂದರೆ ದೇವ್ರಿಗೆ ಹರಕೆ ಹೊರ್ತಾರೆ. ದೇವ್ರು ಏನು ಮಾಡ್ತಾನೆ, ಕಾರ್ ಕೊಡಿಸು ಅಂತೇಳಿ ಹೇಳಿದಾನೆ, ದೇವ್ರು ಗೋವಾ ಟ್ರಿಪ್ ಕಳ್ಸೋದಕ್ಕೆ ಹೇಳಿದ್ದಾನೆ, ಕಳಿಸಿಲ್ಲ ಅಲ್ವಾ? ಇಲ್ಲ ನಮ್ಮ ಮಗ ಬೇರೆ ಬೇರೆ ರೀತಿಯಾದಂತಹ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಕಲ್ತಿದ್ದಾನೆ, ದುಶ್ಚಟಗಳಿದೆ, ಕಲಿಸ್ತವ್ರು ಯಾರು? ಫ್ರೀಡಮ್ ಕೊಟ್ಟವ್ರು ಯಾರು? ನೀವು. ಅವನಿಗೆ ಹಣ ಕೊಡ್ತಾ ಇದ್ದೀರಿ ಅಂತಂದರೆ ಯಾತಕ್ಕ ಕೊಡ್ತಾ ಇದ್ದೀರಿ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ತಂದೆ ಕಳ್ತನದಿಂದ ತಾಯಿ ಕೊಡ್ತಾಳೆ, ತಾಯಿ ಕಳ್ತನದಿಂದ ತಂದೆ ಕೊಡ್ತಾನೆ. ಯಾಕಾಗಿ ಕೊಡ್ತಾ ಇದ್ದೀವಿ? ಅವನ ಹಣವನ್ನು ಎಲ್ಲಿ ಉಪಯೋಗಿಸ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ? ಇಲ್ಲ, ನಾವು ಯೋಚನೆ ಮಾಡೋದಿಲ್ಲ. ಅವನೇನು ಹೇಳ್ತಾನೆ, ಮಗ ಏನು ಹೇಳ್ತಾರೆ ಹಾಗೆ ಕುಣಿತಾ ಇರ್ತೀವಿ. ಯಾರೋ ಒಂದು 5,000 ರೂಪಾಯಿ ಕೊಟ್ಬಿಟ್ಟು ಅವನೊಂದು ಜರ್ಕಿನ್ ತೊಗೊಂಬಂದ ಅಂತಂದರೆ ಇವನು ಕೂಡ 5,000 ರೂಪಾಯಿ ಜರ್ಕಿನ್ ಮಾರನೇ ದಿವಸ ಹಾಕಲೇಬೇಕು. ಆ ಥರದ ಮಕ್ಕಳು ಇದ್ದಾರೆ. ನಮಗೇನು ಕಮ್ಮಿ ಇಲ್ಲ ರೀ, ನಮ್ಮ ಮಕ್ಕಳು ಹಾಕ್ಕೊಳ್ಳಿ, ಮಜಾ ಮಾಡಲಿ.
ಹ್ಞೂ ಇದೇ ರೀತಿ ಮುಂದುವರೆದಾದ ನಂತರ ಕೊನೆಗೆ ಒಂದು ದಿವಸ ನಿಮ್ಮ ಆಸ್ತಿ ಎಲ್ಲ ಕರಗಿ ಹೋಯ್ತು ಅಂತಂದರೆ ಮಗ ಸಾಲ ಮಾಡ್ಕೊಂಡು ಓಡಾಡ್ತಾನೆ, ಇರೋ ಬರೋದೆಲ್ಲ ಮಾರ್ಕೊಂಡ್ಬಿಟ್ಟು ಲಾಸ್ಟಿಗೆ ಬೀದಿಗೆ ಬರ್ತಾನೆ. ಅವನಿಗೆ ಹಣವನ್ನು ಮರ್ಯಾದೆಯಿಂದ ದುಡಿದು ಸಂಪಾದನೆ ಮಾಡಿ ಹೇಗೆ ಉಳಿಸ್ಕೋಬೇಕು, ಹೇಗೆ ಖರ್ಚು ಮಾಡಬೇಕು ಅನ್ನೋ ಒಂದು ಪರಿಜ್ಞಾನವೂ ಕೂಡ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ವಾ. ಅದು ಕೊಡದೆ ಹೋದಾಗ ಮಕ್ಕಳು ಹಾದಿ ತಪ್ತವೆ. ಮಕ್ಕಳು ಏನು ಕೇಳ್ತಾರೆ ಅದನ್ನು ಕೊಡಿಸ್ಬಿಡೋದು, ನಿಂತ ಸ್ಪಾಟಲ್ಲಿ ಕೊಡಿಸ್ತಕ್ಕಂಥದ್ದು ಮಾಡಬೇಡಿ. ಅದರಿಂದ ನೀವು ಆ ಸಮಯದಲ್ಲಿ ಏನು ಅಂತಂದರೆ ನಿಮ್ಮ ಒಂದು ಅಂಧಕಾರ ಅಂತ ಏನು ಹೇಳ್ತೀವಿ, ಧೃತರಾಷ್ಟ್ರ ಪ್ರೇಮ ಅಂತ ಹೇಳ್ತಾರೆ ಇದನ್ನು. ಧೃತರಾಷ್ಟ್ರ ಮಗನ ಮೇಲೆ ಇರ್ತಕ್ಕಂತಹ ವಿಪರೀತವಾದ ವ್ಯಾಮೋಹದಿಂದ ಏನು ಮಾಡ್ದ, ಮಹಾಭಾರತ ಯುದ್ಧ ನಡೆಯೋ ಥರ ಆಯಿತು. ಧೃತರಾಷ್ಟ್ರನ ಪುತ್ರ ವ್ಯಾಮೋಹ, ಕುರುಡು ಪ್ರೇಮದಿಂದ. ಧೃತರಾಷ್ಟ್ರ ಕುರುಡು, ಒಳಗಡೆ ಅಷ್ಟೇ ಆಗಿರಲಿಲ್ಲ, ಅವನು ಹೊರಗಡೆ ಅಷ್ಟೇ ಆಗಿರಲಿಲ್ಲ, ಒಳಗಡೆಯಿಂದನೂ ಧೃತರಾಷ್ಟ್ರ ಕುರುಡಾಗಿ ಹೋಗಿದ್ದ. ಪುತ್ರ ವ್ಯಾಮೋಹ, ಮಗ ಏನು ಮಾಡಿದ್ರು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಪಾಂಡವ್ರನ್ನ ತೊಗೊಂಡು ಹೋಗ್ಬಿಟ್ಟು ಸುಟ್ಟು ಹಾಕ್ಬೇಕಂತಂದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ದ್ರೌಪದಿ ವಸ್ತ್ರಾಪರಣ ಆದರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಇದನ್ನು ಸಮರ್ಥನೆ ಮಾಡ್ತಕ್ಕಂತಹ ದೊಡ್ಡ ದೊಡ್ಡ ಮನುಷ್ಯರಿದ್ದಾರೆ. ಕೆಲವರೆಲ್ಲ ತಮ್ಮ ಮಕ್ಕಳು ಏನು ಮಾಡಿದ್ರು ಕೂಡ ಗ್ರೇಟು ಅಂತ ತಿಳ್ಕೊಳ್ತಕ್ಕಂಥವ್ರು. ಮುಂದೊಂದು ದಿವಸ ಅವನು ನಿಮ್ಮ ಮಗ್ಗಲಲ್ಲಿರ್ತಕ್ಕಂಥ ಮುಳ್ಳಾಗಿ ಬೆಳಿತಾನೆ. ಎಚ್ಚರಿಕೆಯಿಂದ ಇರಿ. ಮಕ್ಕಳನ್ನು ಹೇಗೆ ಬೆಳೆಸಬೇಕು ಹಾಗೆ ಬೆಳೆಸಿದ್ರೇ ಚೆಂದ. ಕಾಂಪಿಟೇಟಿವ್ ಆಗಿ ಎದುರುಗಡೆ ಇರ್ತಕ್ಕಂಥವ್ರಿಗೆ ನೋಡಲಿ ಅಂತಾಗಲಿ ಮತ್ತೊಂದಾಗಲಿ ಅವ್ರಿಗೆ ವಸ್ತುಗಳನ್ನು ಕೊಡಿಸ್ತಕ್ಕಂಥದ್ದಾಗಲಿ ಮೆರೆಸ್ತಕ್ಕಂಥದ್ದಾಗಲಿ ಇದೆಲ್ಲವೂ ಕೂಡ ಮುಂದೊಂದು ದಿವಸ ನಿಮಗೆ ಖಂಡಿತವಾಗಲೂ ಅಪಾಯ ತಂದೊಡ್ಡುತ್ತೆ. ಎಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ, ಶುಭವಾಗಲಿ. ನಾರಾಯಣ ನಾರಾಯಣ ನಾರಾಯಣ.